ಕರ್ನಾಟಕದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ನಾಮಫಲಕಗಳನ್ನು ಹಾಕೋದು ಕಡ್ಡಾಯ ಮಾಡಲೇಬೇಕು. ಅದರ ಸಲುವಾಗಿ ಹೋರಾಟ ಮಾಡಿದಂಥ ಕನ್ನಡಿಗರನ್ನು ಬಂಧಿಸಿರೋದು ಸರ್ಕಾರದ ನೀತಿ ಸರಿಯಲ್ಲ. ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಎಲ್ಲ ಕಡೆಗೂ ಕೂಡ ಕರ್ನಾಟಕದಲ್ಲಿ ನಾಮಫಲಕಗಳನ್ನು ಕನ್ನಡದಲ್ಲಿ ಹಾಕೋದು ಒಳ್ಳೆಯದು, ಕಡ್ಡಾಯ ಅಂಥೇಳಿ ನಾನು ಭಾವಿಸ್ತೀನಿ. ಏನು ಆರೋಪವನ್ನು ಮಾಡಿದ್ದಾರೆ ಯಡಿಯೂರಪ್ಪ ಅವರಲ್ಲಿ 40,000 ಕೋಟಿ ಅಕ್ರಮ ಆಗಿದೆ ಕೋವಿಡ್ನಲ್ಲಿ. ನನ್ನನ್ನು ಉಚ್ಚಾಟನೆ ಮಾಡಿದರೆ ನಾನು ಅದರ ಬಂಡವಾಳ ಮುಚ್ಚಿಡ್ತೀನಿ ಅಂತ. ಅಂದರೆ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಕೊಂಡಿದ್ರು ಅವರು? ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಈಗ ಮನಸ್ಸಿಗೆ ಬಂದಂಗೆ, ಮನಸ್ಸಿಗೆ ತಿಳಿದಂಗೆ ಹೇಳೋದು ಯಾವ ರೀತಿ ಅದು ಸರಿ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ. ನಿಮಗೂ ಕೂಡ ನಿಮ್ಮ ಕೆಲಸ ನೀವು ನೋಡಲಿ. ನಾವು ನಮ್ಮ ಕೆಲಸ ಮಾಡ್ತಾನೇ ಇದ್ದೀವಿ. ಈಗ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದೀವಿ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಲೋಕಸಭೆ ಟಿಕೆಟ್ ಹಾಂ, ಲೋಕಸಭೆ ಟಿಕೆಟ್ ಎಲ್ಲೊಂದು ಕಡೆ ಹಿರಿಯರಿಗೆಲ್ಲ ಟಿಕೆಟ್ ಕೊಡಬೇಕು ಅಂತ ಚರ್ಚೆ. ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥದ್ದು. ಯಾರ್ಯಾರಿಗೆ ಯಾವ ಸ್ಥಾನಗಳನ್ನು, ಯಾವ ಸೀಟ್ಗಳನ್ನು ಕೊಡಬೇಕು ಅಂತ ಹೇಳೋದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಅವರು ಅದನ್ನು ಅಳೆದು ತೂಗಿ ಸರಿಯಾದ ನಿರ್ಧಾರವನ್ನು ತಗೊಳ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.